Good morning, everyone. Welcome to Gnana Gangotri IAS and KS Academy. ಸೊ ನಾವು ಜ್ಞಾನ ಗಂಗೋತ್ರಿ ಅಕಾಡೆಮಿ ವತಿಯಿಂದ ಆಗಸ್ಟ್ 1ರಿಂದ IAS ಮತ್ತು KS ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡೋದಕ್ಕೆ ಕೋಚಿಂಗ್ನ ಶುರು ಮಾಡ್ತಾ ಇದ್ವಿ. ಈ ಬ್ಯಾಚಸ್ಸು ಆಗಸ್ಟ್ 1ರಿಂದ ಶುರು ಆಗ್ತಾ ಇದೆ. ಓಕೆ, ಸೊ UPSC ಪ್ರಿಲಿಮ್ಸಲ್ಲಿ ನಿಮಗೆ 2 ಪೇಪರ್ ಬರುತ್ತೆ. ಒಂದು GS1, GS2. ಓಕೆ, GS2 ಪ್ರಿಲಿಮ್ಸಲ್ಲಿ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಬರುತ್ತೆ. ಸೊ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ CSATಗೆ ಏನೇನು ಕ್ವಶನ್ಸ್ ಇರುತ್ತೆ, ಸಿಲೆಬಸ್ ಯಾವ ಥರ ಇರುತ್ತೆ ಅನ್ನೋದನ್ನು ಒಂದು ಸ್ಮಾಲ್ ಇದಾಗಿ ಇನ್ಫಾರ್ಮೇಷನ್ ಆಗಿ ನಾನು ನಿಮ್ಗೆ ಇವತ್ತು ಇದು ಮಾಡ್ತಾ ಇದ್ದೀನಿ. ಅದೇ ಥರ KS ಕೂಡ, KS ಅಲ್ಲಿ ನಿಮಗೆ 30 ಕ್ವಶನ್ಸ್ ಬರುತ್ತೆ ಈ ಸಿಲೆಬಸ್ಸಿಂದ. ಓಕೆ, 30 ಕ್ವಶನ್ಸ್ ಬರುತ್ತೆ. ಇದ್ರ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನನ್ನ ಹೆಸರು ಬಂದ್ಬಿಟ್ಟು ಶ್ರೀನಿವಾಸ್ ರೆಡ್ಡಿ B ಅಂತಂದ್ಬಿಟ್ಟು CSAT ಫ್ಯಾಕಲ್ಟಿ ಫ್ರಮ್ ಜ್ಞಾನ ಗಂಗೋತ್ರಿ IAS and KS ಅಕಾಡೆಮಿ. ಓಕೆ, ಸೊ ನಾವು ಅಫಿಷಿಯಲ್ ಆಗಿ CSAT ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್, ಓಕೆ, ಇದು 2026 ಅಲ್ಲಿರುವಂಥ ಅಫಿಷಿಯಲ್ ಸಿಲೆಬಸ್ಸು. ನಮಗೆ ಇಲ್ಲಿ ಏನಪ್ಪ ಅಂತಂದರೆ CSAT ಅಲ್ಲಿ ನಿಮಗೆ 80 ಕ್ವಶನ್ಸ್ ಇರುತ್ತೆ. 80 ಕ್ವಶನ್ಸ್ ಇರುತ್ತೆ. ಸೊ ಪ್ರತಿ ಕ್ವಶನ್ಗೆ 2.5 ಮಾರ್ಕ್ಸ್ ಇರುತ್ತೆ. ಟೋಟಲ್ 200 ಮಾರ್ಕ್ಸ್ ಇರುತ್ತೆ. ಇದು ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ. ನೀವು 33.3% ಸ್ಕೋರ್ ಮಾಡಬೇಕು ಇದರಲ್ಲಿ. 33.3 ವಿಚ್ ಇಸ್ 66.6 ಮಾರ್ಕ್ಸ್ ತೆಗಿಬೇಕಾಗತ್ತೆ. ಓಕೆ, ಸೊ ಇದು UPSCಗೆ. ಅದೇ ನೀವು KSC ತಗೊಂಡಾಗ 30ಕ್ಕೆ 30 ಕ್ವಶನ್ ನೀವು ಅಟೆಂಡ್ ಮಾಡಿ ಸ್ಕೋರ್ ಮಾಡ್ಕೋಬೋದು. ಸೊ ದೇರ್ ವಿಲ್ ಬಿ 30 ಕ್ವಶನ್ಸ್, 30 ಕ್ವಶನ್ಸ್ ಇರುತ್ತೆ. 30ಕ್ಕೆ 30 ನೀವು ಕ್ವಶನ್ಸ್ನ ಅಟೆಂಡ್ ಮಾಡಿಬಿಟ್ಟು ಇದು ಮಾಡ್ಕೋಬೋದು. ಈಗ ನಾವು ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ. ಸೊ UPSC ಸಿಲೆಬಸ್ನ ನೀವು 3 ಭಾಗ ಆಗಿ ಮಾಡ್ತೀರಾ. ದ ಫಸ್ಟು ಏನಪ್ಪ ಅಂತಂತಂದರೆ ಕಾಂಪ್ರಿಹೆನ್ಷನ್ನು, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅಂತ ಬರುತ್ತೆ. ಕಾಂಪ್ರಿಹೆನ್ಷನ್ನಲ್ಲಿ ಫಸ್ಟು ಏನು ಕೊಡ್ತಾರಪ್ಪ ಅಂದರೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಅದರಲ್ಲಿ ಫಸ್ಟ್ ಏನಪ್ಪ ಅಂತಂದರೆ ರೀಡಿಂಗ್ ಅನ್ಸೀನ್ ಪ್ಯಾಸೇಜಸ್ ಆ್ಯಂಡ್ ಆನ್ಸರಿಂಗ್ ರಿಲೇಟೆಡ್ ಕ್ವಶನ್ಸ್. ಓಕೆ, ಸೊ ಪ್ಯಾಸೇಜಸ್ನ ಓದ್ಬಿಟ್ಟು ನೀವು ಅದಕ್ಕೆ ತಕ್ಕಂಥ ಸಂಬಂಧಿತ ಪ್ರಶ್ನೆಗಳಿಗೆ ಏನು ಮಾಡಬೇಕಪ್ಪ ಅಂತಂದರೆ ಯು ಹ್ಯಾವ್ ಟು ಆನ್ಸರ್ ದ ಕ್ವಶನ್ಸ್ ಬೇಸ್ಡ್ ಆನ್ ದ ಪ್ಯಾಸೇಜ್ ಯು ರೆಡ್. ಓಕೆ, ನಾವು ಫೋಕಸ್ ಆನ್ ದ ಬೋತ್ ಡೈರೆಕ್ಟ್ ಆ್ಯಂಡ್ ಇನ್ಫರೆನ್ಷಿಯಲ್ ಕಾಂಪ್ರಿಹೆನ್ಷನ್. ಇದು ಏನಪ್ಪ ಅಂತಂದರೆ ಇದು ರೀಡಿಂಗ್ ಕಾಂಪ್ರಿಹೆನ್ಷನಲ್ಲೇ ಬರುತ್ತೆ. ಏನು ಮಾಡಿರ್ತಾರೆ, ಪ್ಯಾಸೇಜ್ ಕೊಟ್ಟಿರ್ತಾರಲ್ವ, ಆ ಪ್ಯಾಸೇಜ್ ಮೇಲೆ ಕ್ವಶನ್ಸ್ ಕೊಟ್ಟಿರ್ತಾರಲ್ವ. ಓಕೆ, ಅದು ಡೈರೆಕ್ಟಾಗಿ ಪ್ಯಾಸೇಜಿಂದನೇ ಸಿಗಲ್ಲ ನಿಮಗೆ. ಕೆಲವು ಟೈಮ್ ಏನಾಗಿರುತ್ತೆ ಅಂತಂತಂದರೆ ಇಂಡೈರೆಕ್ಟಾಗಿ ಕೊಟ್ಟಿರ್ತಾರೆ. ನೀವು ಅದಕ್ಕೆ ಪ್ಯಾಸೇಜ್ನ ಫೋಕಸ್ ಮಾಡಬೇಕಾಗತ್ತೆ. ತುಂಬ ಫೋಕಸ್ ಮಾಡಿಬಿಟ್ಟು ಅದ್ರ ರಿಲೇಟೆಡ್ ಏನು ಕಾನ್ಸೆಪ್ಟ್ ಇರುತ್ತೆ ಅದನ್ನು ನೀವು ತಿಳ್ಕೊಬೇಕಾಗತ್ತೆ. ಸೊ ದಟ್ ಈಸ್ ಸೆಕೆಂಡ್ ಒನ್. ನಾವು ಇಂಟರ್ಪರ್ಸನಲ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಇಲ್ಲಿ ನಿಮ್ಮ ಪರ್ಸ್ನಾಲಿಟಿ, ಇಂಟರ್ಪರ್ಸನಲ್ ಸ್ಕಿಲ್ಸ್, ನಿಮ್ಮ ಸ್ಕಿಲ್ಸ್ ಬಗ್ಗೆ ಮತ್ತು ನಿಮ್ಮ ಕಮ್ಯುನಿಕೇಷನ್ ಬಗ್ಗೆನೂ ಕ್ವಶನ್ಸ್ ಇರುತ್ತೆ. ಓಕೆ, ಈಗ ಯಾವುದಾದ್ರು ಒಂದು ಸಿಚುವೇಶನ್ ಕೊಟ್ಬಿಟ್ಟು ನಿಮಗೆ ಆ ಸಿಚುವೇಶನ್ಗೆ ಯಾವ ಥರ ರಿಯಾಕ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ. ದಟ್ ಈಸ್ ಸಿಚುವೇಶನಲ್ ಜಡ್ಜ್ಮೆಂಟ್. ಓಕೆನಾ, ಇಲ್ಲಿ ಈಗ ಯಾರೋ ಇಬ್ಬರು ಮಧ್ಯೆ ಅಬೌಟ್ ಆರ್ಟಿಕಲ್ಸ್ ಬಗ್ಗೆ ಏನೋ ಇದಾಗ್ತಾ ಇದೆ, ಅವಾಗ ನೀವು ಅದ್ರ ಬಗ್ಗೆ ಯಾವ ಥರ ಒಂದು ಸಿಚುವೇಶನಲ್ ಜಡ್ಜ್ಮೆಂಟ್ ಕೊಡ್ತೀರಾ, ಆ ಥರ ಇಂಟರ್ಪರ್ಸನಲ್ ರೀಸನಿಂಗ್. ಓಕೆನಾ, ಸೊ ಅಂದರೆ ಈಗ ಒಂದು ಅವರೊಂದು ಪಾಯಿಂಟು ಮೆನ್ಷನ್ ಮಾಡ್ತಾರೆ. ಈಗ ನಾರ್ಮಲ್ ಆಗಿ ಡಿಬೇಟ್ ಅಂತ ಹೇಳ್ತಾರಲ್ವ, ದಟ್ ಈಸ್ ಇಂಟರ್ಪರ್ಸನಲ್ ರೀಸನಿಂಗ್. ಅಂದರೆ ನಿಮ್ಮದು ಇಂಟರ್ಪರ್ಸನಲ್ ಡಿಬೇಟ್ ಯಾವ ಥರ ಇದೆ, ನಿಮ್ಮ ಸ್ಕಿಲ್ ಯಾವ ಥರ ಇದೆ ಅನ್ನೋದನ್ನು ಈ ಸೆಕೆಂಡ್ ಇದರಲ್ಲಿ ತಿಳ್ಕೊತಾರೆ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್, ನಿಮ್ಮ ವೊಕ್ಯಾಬ್ಯುಲರಿ ಹೇಗಿದೆ, ನಿಮ್ಮ ಕಮ್ಯುನಿಕೇಷನ್ ಹೇಗಿದೆ ಇಂಗ್ಲೀಷಲ್ಲಿ ಅಂತಲೂ ಚೆಕ್ ಮಾಡ್ತಾರೆ. ಅದನ್ನು ಪ್ಯಾಸೇಜಲ್ಲೇ ಕೊಡ್ತಾರೆ ನಿಮಗೆ. ಸೊ ಇದು ರಿಲೇಟ್. ಓಕೆ ಸರ್. ಇನ್ನು ನೀವು ನೆಕ್ಸ್ಟ್ ಬಂದರೆ ಎರಡನೇ ಪಾರ್ಟಿಗೆ ಬಂದಾಗ ಲಾಜಿಕಲ್ ರೀಸನಿಂಗ್ ಕಾನ್ಸೆಪ್ಟ್ ಅಂತ ಬರುತ್ತೆ. ನಾವು ಲಾಜಿಕಲ್ ರೀಸನಿಂಗ್ ಕಾನ್ಸೆಪ್ಟಲ್ಲಿ ನಮಗೆ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಇರುತ್ತೆ. ಅಂದರೆ ಕೆಲವು ಹೇಳಿಕೆಗಳನ್ನು ಕೊಡುತ್ತಾರೆ. ಆ ಹೇಳಿಕೆ ಮೇಲೆ ನಾವು ಏನು ಮಾಡಬೇಕಾಗುತ್ತಪ್ಪ ಅಂದರೆ ಡಿಸಿಷನ್ ಮೇಕಿಂಗ್ ಮಾಡಬೇಕಾಗುತ್ತೆ. ಅಂದರೆ ಕನ್ಕ್ಲೂಷನ್ನ ಡ್ರಾ ಮಾಡಬೇಕಾಗತ್ತೆ. ಓಕೆ, ನಾವು ಕಾಸ್ ಆ್ಯಂಡ್ ಎಫೆಕ್ಟ್. ಓಕೆನಾ, ಸೊ ಏನಾದರೂ ಒಂದು ಕಾಸ್ ಆದರೆ ಅದರಿಂದ ಇಂಪ್ಯಾಕ್ಟ್ ಏನೇನಾಗುತ್ತೆ, ಏನೇನು ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ನಾವು ಕಾರಣ ಮತ್ತು ಪರಿಣಾಮ ಅಂತ ಹೇಳ್ತೀವಿ. ನಾವು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ ಬರುತ್ತೆ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತಂದರೆ ಈಗ ಲೆಟರ್ಸ್ನ ನಾವೇನು ಮಾಡ್ತೀವಿ, ಒಂದು ಟೆಕ್ಸ್ಟ್ನ ಇನ್ನೊಂದು ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ತೀವಿ. ಹಾಗಾದರೆ ಮತ್ತೆ ಆ ಫಾರ್ಮ್ಯಾಟ್ ಕನ್ವರ್ಟ್ ಆಗಿರೋದನ್ನು ಮತ್ತೆ ಒರಿಜಿನಲ್ ಕನ್ವರ್ಟ್ ಮಾಡೋದು ಹೇಗೆ, ಅದನ್ನು ನಾವು
ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಂತೀವಿ. ಅದೇ ಥರ ಬ್ಲಡ್ ರಿಲೇಷನ್ ಬರುತ್ತೆ. ನೆಕ್ಸ್ಟು ಸಿಲಾಜಿಸಮ್ಮು ಅಷ್ಟೇ. ಇದು ನಿಮಗೆ ಕಂಪ್ಲೀಟಾಗಿ ಏನಾಗಿರುತ್ತಪ್ಪ ಅಂತಂತಂದರೆ ನಿಮ್ಮ ಲಾಜಿಕಲ್ ರೀಸನಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದಿಸ್ ಈಸ್ ಆ್ಯಂಡ್ ಡೈರೆಕ್ಷನ್, ನಮಗೆ ಡೈರೆಕ್ಷನ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ, ಆಲ್ ರಿಲೇಟೆಡ್ ಟು ಡೈರೆಕ್ಷನ್. ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್, ನೀವು ಯಾವ ಥರ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡ್ತೀರಾ, ವೆದರ್ ರೋ ವೈಸ್ ಆರ್ ಕಾಲಮ್ ವೈಸ್, ಸೊ ಆ ಥರ ಕ್ವಶನ್ಸ್. ಆ್ಯಂಡ್ ಪಜಲ್ಸ್, ದೇ ಕ್ಯಾನ್ ಆಲ್ಸೋ ಆಸ್ಕ್ ಪಜಲ್ಸ್. ಸೊ ಡೈರೆಕ್ಟ್ಲಿ ಪಜಲ್ಸು ಕೇಳ್ತಾರೆ. ಇದು ಅಫಿಷಿಯಲ್ ಲಾಜಿಕಲ್ ರೀಸನಿಂಗ್ ಸಿಲೆಬಸ್ ಆಗಿರುತ್ತೆ. ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಇಲ್ಲಿ ಫಸ್ಟ್ ಇದರಲ್ಲಿ ಡಿಸಿಷನ್ ಮೇಕಿಂಗಲ್ಲಿ ನಿಮ್ಮ ಎಥಿಕ್ಸ್ ಬೇಸ್ಡ್ ಕೇಳ್ತಾರೆ. ಅಂದರೆ ನೀವು ಯಾವ ಥರ ನಿಮ್ಮದು ಎಥಿಕ್ಸ್, ನಿಮ್ಮದು ಯಾವ ಥರ ವೇ ಆಫ್ ಥಿಂಕಿಂಗ್ ಆಗಿರ್ಬೋದು ಅದ್ರ ಮೇಲೆ ಇದು. ಈ ಕ್ವಶನ್ಸ್ ಕೂಡ ನಿಮಗೆ ಪ್ಯಾಸೇಜಲ್ಲೇ ಕೇಳ್ತಾರೆ. ಮೋಸ್ಟ್ ಆಫ್ ದ ರೀಡಿಂಗ್ ಕಾಂಪ್ರಿಹೆನ್ಷನಲ್ಲೇ ಎಥಿಕ್ಸ್ ಬೇಸ್ಡ್ ಕ್ವಶನ್ ಆಗಿರ್ಬೋದು. ಓಕೆನಾ. ಆಮೇಲೆ ನೆಕ್ಸ್ಟ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್. ಸೊ ಈಗ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ಕೂಡ ನಿಮಗೆ ಪ್ಯಾಸೇಜಲ್ಲೇ ಕೇಳ್ತಾರೆ. ಇದು ಯಾವ ಥರಪ್ಪ ಅಂತಂದರೆ, ಈಗ ಒಂದು ಆಕ್ಸಿಡೆಂಟ್ ಆಯಿತು ಅಂತಂದರೆ ನೀವು ಫಸ್ಟ್ ಏನು ಮಾಡ್ತೀರಿ, ಅಪ್ರೋಪ್ರಿಯೇಟ್ ಆ್ಯಕ್ಷನ್ ಏನು ಮಾಡಬೇಕು. ಸೊ ಇಫ್ ಯು ಕ್ಯಾನ್ ಏಬಲ್ ಟು ಅಡ್ಮಿಟ್ ದಟ್ ಪೇಷಂಟ್ನ ಹಾಸ್ಪಿಟ್ಲಿಗೆ ಸೇರಿಸೋಗಿದ್ರೆ ಸೇರಿಸ್ತೀರಾ, ಇಲ್ಲಾಂದರೆ ಆಂಬ್ಯುಲೆನ್ಸಿಗೆ ಕಾಲ್ ಮಾಡ್ತೀರಾ. ಸೊ ದೋಸ್ ಥಿಂಗ್ಸ್ ವಿಚ್ ಈಸ್ ರಿಲೇಟೆಡ್ ಟು ಓಕೆ ಪ್ರಾಕ್ಟಿಕಲ್ ಸಿನಾರಿಯೋಸ್ ರಿಕ್ವೈರಿಂಗ್ ಅನಾಲಿಟಿಕಲ್ ಸೊಲ್ಯೂಷನ್ ಅಂತಂದರೆ ಪ್ರಾಕ್ಟಿಕಲಿ ಇಂಪ್ಲಿಮೆಂಟೇಬಲ್ ಇರೋವಂಥ ಒಂದು ಪ್ರಾಬ್ಲಮ್ ಇದು ಮಾಡಿದ್ರೆ ಅದನ್ನು ನೀವು ಯಾವ ಥರ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅದನ್ನು ಪ್ಯಾಸೇಜಲ್ಲೇ ಇದು ಮಾಡಿರ್ತಾರೆ. ಸೊ ದಿಸ್ ಈಸ್ ಫೋರ್ತ್ ಒನ್. ನಾವು ಜನರಲ್ ಮೆಂಟಲ್ ಎಬಿಲಿಟಿ, ನಾವು ದಿಸ್ ಇಸ್ ದ ಮೇಜರ್ ಪಾರ್ಟ್. ಓಕೆ, ಸೊ ಜನರಲ್ ಮೆಂಟಲ್ ಎಬಿಲಿಟಿ ಇನ್ ದಟ್ ನಂಬರ್ಸ್ ಅಂದ್ರೇನು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಡಿಸ್ಕಷನ್ ಮಾಡ್ತೀವಿ. ಆ್ಯಂಡ್ ಪರ್ಸೆಂಟೇಜು ಮತ್ತು ಆ್ಯಾವ್ರೇಜು, ಪರ್ಸೆಂಟೇಜು, ಪ್ರಾಫಿಟು, ಲಾಸು, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ಇದು ಮಾಡ್ತೀವಿ. ಅದೇ ಥರನೇ ಆ್ಯಾವ್ರೇಜ್ ಅಷ್ಟೇ. ನಾವು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಬಂತಂತಂದ್ರು ಕೂಡ, ಸೊ ಅನುಪಾತ ಮತ್ತು ಸಮಾನುಪಾತ. ಓಕೆ, ಸೊ ಹೌ ವಿ ಆರ್ ಗೋಯಿಂಗ್ ಟು ಮಿಕ್ಸರ್ ಆ್ಯಂಡ್ ಡೆಲಿಗೇಷನ್ ಯಾವ ಥರ ಇದು ಮಾಡ್ತೀವಿ, ಏಜಸ್ಸು, ದೋಸ್ ಥಿಂಗ್ಸ್ ಆಲ್ ಕಮ್ಸ್ ಅಂಡರ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ಇನ್ ಟೈಮ್ ಆ್ಯಂಡ್ ವರ್ಕ್ ನಾವು ನಾರ್ಮಲಿ ಏನಪ್ಪ ಅಂತಂದರೆ ಟು ಮ್ಯಾನೇಜ್ ಟೈಮ್. ಓಕೆ, ಅದೇ ಥರ ಎಫಿಷಿಯನ್ಸಿನ ಚೆಕ್ ಮಾಡೋದಕ್ಕೆ ಪ್ರತಿಯೊಬ್ಬ ಪರ್ಸನ್ನ ಈ ಕಾನ್ಸೆಪ್ಟನ್ನ ನಾವಿಲ್ಲಿ ತಿಳ್ಕೊತೀವಿ. ಟೈಮ್, ಸ್ಪೀಡ್, ಡಿಸ್ಟೆನ್ಸ್ ಅಂತ ಬಂದಾಗ, ಸೊ ದೂರ ಯಾವ ಥರ ನಾವು ಸ್ಪೀಡ್ನ ಇದು ಮಾಡ್ಕೊಳ್ಳೋದು, ಸೊ ಇಷ್ಟು ಡಿಸ್ಟೆನ್ಸ್ನ ಇಷ್ಟು ಅವರ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಟೈಮ್ ಎಷ್ಟಾಗುತ್ತೆ, ಆ ಥರ ಎಲ್ಲ ಕಂಡುಹಿಡಿಯುವಂಥ ಕ್ವಶನ್ಸು ಟೈಮ್, ಸ್ಪೀಡ್, ಡಿಸ್ಟೆನ್ಸ್ ಬಗ್ಗೆ ನಾವು ಇದು ಮಾಡ್ತೀವಿ. ಅದರಲ್ಲಿ ರಿಲೇಟಿವ್ ಸ್ಪೀಡು ಬರುತ್ತೆ, ಮತ್ತು ಸೊ ಆ್ಯಾವ್ರೇಜ್ ಸ್ಪೀಡು, ಆ ಥರ ಕಾನ್ಸೆಪ್ಟು ನಾವಿಲ್ಲಿ ಡಿಸ್ಕಷನ್ ಮಾಡ್ತೀವಿ. ಸೊ ಪರ್ಸೆಂಟೇಜಲ್ಲೇ ಒಂದು ಭಾಗ ಯಾವುದಪ್ಪ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್, ನಿಮಗೆ ಲಾಭ, ನಷ್ಟ, ಕೊಂಡ ಬೆಲೆ, ಮಾರಿದ ಬೆಲೆ, ಇವುಗಳ ಬಗ್ಗೆ ಸಂಪೂರ್ಣವಾಗಿ ನಾವು ಇಲ್ಲಿ ತಿಳ್ಕೊತೀವಿ. ಇದೂ ಕ್ವಾಂಟಿಟಿಯಲ್ಲಿ ಒಂದು ಪಾರ್ಟ್ ಆಗಿರುತ್ತೆ. ನಾವು ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗಳ ಬಗ್ಗೆ. ಅದೇ ಥರ ಏಜಸ್ ಆ್ಯಂಡ್ ಮಿಕ್ಸರು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಒಂದು ಭಾಗ ಆಗಿರುತ್ತೆ. ಅದನ್ನು ನಾವು ಸಪ್ರೇಟಾಗಿ ಮತ್ತೆ ಡಿಸ್ಕಷನ್ ಮಾಡ್ತೀವಿ. ಇದು ಅದಾದಮೇಲೆ ಮತ್ತೆ ಬೇಸಿಕ್ ನ್ಯೂಮರಿಸ್, ಇದು ಕಂಪ್ಲೀಟಾಗಿ ನಂಬರ್ಸ್ ಬಗ್ಗೆ, ಬರೀ ನಂಬರ್ಸ್ ಬಗ್ಗೆ ಬಿಟ್ಟರೆ ಇನ್ನೇನೂ ಇರಲ್ಲ. ಸೊ ನಂಬರ್ ಈಗ ಸ್ವಾಭಾವಿಕ ಸಂಖ್ಯೆಗಳಾಗಿರ್ಬೋದು, ಪೂರ್ಣ ಸಂಖ್ಯೆಗಳಾಗಿರ್ಬೋದು, ಪೂರ್ಣಾಂಕಗಳಾಗಿರ್ಬೋದು, ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೋದು, ಅವುಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊತೀವಿ. ಈ ನಂಬರ್ ಸಿಸ್ಟಮ್ ಅನ್ನೋ ಪಾರ್ಟ್ ಏನಾಗಿರುತ್ತೆ ಅಂದರೆ ಲಾಸ್ಟ್ 5 ಇಯರ್ಸಿಂದ ತುಂಬ ಟ್ರೆಂಡಿಂಗಲ್ಲಿರೋಂಥದ್ದು. ಅರೌಂಡ್ ಏನಿಲ್ಲ ಅಂತಂದ್ರೆ 15 to 20 ಕ್ವಶನ್ಸ್ ಈ ಪಾರ್ಟಿಂದನೇ ಬರುತ್ತೆ. ಈ ಎಲ್ಲ ಪಾರ್ಟಿಂದ ನಾವು ಲಾಸ ಮತ್ತು ಮಾಸ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ನಂಬರ್ ಸಿಸ್ಟಮಲ್ಲಿ ನಾವು ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಅಂತಂತಂದರೆ ಇಂಡಿಸಸ್ ಬಗ್ಗೆ ನಾವು ಇದು ಮಾಡ್ತೀವಿ, ಬೇಸ್ ಆ್ಯಂಡ್ ಇಂಡೆಕ್ಸ್ ವ್ಯಾಲ್ಯೂಸ್ ಬಗ್ಗೆ. ನಾವು ಅದೇ ಥರ ಫ್ರಾಕ್ಷನ್ ಆ್ಯಂಡ್ ಡೆಸಿಮಲ್, ಫ್ರಾಕ್ಷನ್ ನಂಬರ್ಸ್ನ, ಓಕೆನಾ. ಸೊ ಇದರಲ್ಲಿ ಫ್ರಾಕ್ಷನು ಮತ್ತು ಡೆಸಿಮಲ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಅದೇ ಥರ ಫ್ರಾಕ್ಷನ್ನ ಆಲ್ಜಿಬ್ರಾ ಬೇಸಿಸ್, ಬೀಜಗಣಿತದ ಮೇಲೆ, ಇದರ ಮೇಲೆ ಕ್ವಶನ್ಸು ಈಗ ರೈಸ್ ಆಗ್ತಾ ಇದೆ ಲಾಸ್ಟ್ 2 ಇಯರ್ಸಿಂದ ಆಲ್ಜಿಬ್ರಿಕ್ ಇದ್ರ ಮೇಲೆ. ಅದೇ ಥರ ಮೆನ್ಸುರೇಷನ್ ಬೇಸಿಸ್, 2 ಡೈಮೆನ್ಷನಲ್ ಡಯಾಗ್ರಾಮು, 3 ಡೈಮೆನ್ಷನಲ್ ಡಯಾಗ್ರಾಮು. ಸೊ ಅದ್ರ ಬಗ್ಗೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಡಿಸ್ಕಷನ್ ಮಾಡ್ತೀವಿ. ನಾವು ಲಾಸ್ಟ್ ಡಾಟಾ ಇಂಟರ್ಪ್ರಿಟೇಷನ್. ಸೊ ಡಾಟಾ ಇಂಟರ್ಪ್ರಿಟೇಷನ್ನು ಎಸ್ಪೆಷಲಿ KS ಅಂತ ಬಂದಾಗ ಡಾಟಾ ಇಂಟರ್ಪ್ರಿಟೇಷನ್ ನಿಮಗೆ ಮೇನ್ಸ್ಗೂ ಇರುತ್ತೆ. ಓಕೆ, ಅದೇ ಥರ ಪ್ರಿಲಿಮ್ಸಲ್ಲೂ ಕೇಳ್ತಾರೆ. ಓಕೆ, ಸೊ ನಾವು ಟೇಬಲ್ಸಲ್ಲಿ ನಿಮಗೆ ಈ ಡಾಟಾ ಇಂಟರ್ಪ್ರಿಟೇಷನ್ ಅಂದರೆ ಆಲ್ರೆಡಿ ಡಾಟಾ ಕೊಟ್ಟಿರ್ತಾರೆ. ಆ ಡಾಟಾನ ನಾವು ತೊಗೊಂಡ್ಬಿಟ್ಟು ಕೇಳಿರೋಂಥ ಕ್ವಶನ್ಸ್ಗೆ ಏನು ಮಾಡಬೇಕಾಗತ್ತಪ್ಪ ಅಂದರೆ ಆನ್ಸರ್ಸ್ ಮಾಡಬೇಕಾಗತ್ತೆ. ಸೊ ದಟ್ ಈಸ್. ಆಮೇಲೆ ಕೇಸ್ಲೆಟ್ಸು ಅಂದರೆ ಯಾವುದಾದ್ರೂ ಕರೆಂಟ್ ಅಫೇರ್ಸ್ದು ರೀಸೆಂಟಾಗಿ ಎಲ್ಲಾದರೂ ಇಂಡಿಯಾದಲ್ಲಾಗಿರ್ಬೋದು ಅಥವಾ ಸ್ಟೇಟಲ್ಲಿ ಯಾವುದಾದ್ರೂ ಒಂದು ಕೇಸ್ ಆಗಿರೋ ಅಂಥದ್ದನ್ನು ತೊಗೊಂಡ್ಬಿಟ್ಟು ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ನಾವು
ಕ್ಯಾಲ್ಕುಲೇಷನ್ ಇನ್ವಾಲ್ವಿಂಗ್ ಇಂಟರ್ಪ್ರಿಟೇಷನ್, ಅದೇ ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ. ಈ ಡಾಟಾ ಇಂಟರ್ಪ್ರಿಟೇಷನ್ ಅಲ್ಲಿ 4-5 ಥರದ್ದು ಬರುತ್ತೆ, ಬಾರ್ ಚಾರ್ಟು, ಲೈನ್ ಚಾರ್ಟು, ಪೈ ಚಾರ್ಟು, ಟೇಬಲ್ ಚಾರ್ಟ್ ಅಂತ. ಸೊ ಅದ್ರ ಮೇಲೆ ನೀವು ಕಂಪ್ಲೀಟ್ ಆಗಿ ಡಾಟಾನ ನೀವು ಡ್ರಾ ಮಾಡಿಬಿಟ್ಟು ಆನ್ಸರ್ ಮಾಡೋವಂಥದಕ್ಕೆ ನಾವೇನಂತೀವಿ ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವಿಂಗ್ ಇಂಟರ್ಪ್ರಿಟೇಷನ್. ಸೊ ಇದು ಕಂಪ್ಲೀಟ್ ಆಗಿ ನಿಮಗೆ ಇರೋವಂಥ CSAT ಸಿಲೆಬಸ್ ಆಗಿರುತ್ತೆ. ಓಕೆ, ನಾವು ಆಗಸ್ಟ್ 1ರಿಂದ ಜ್ಞಾನಗಂಗೋತ್ರಿ IAS ಮತ್ತು KS ಅಕಾಡೆಮಿ ವತಿಯಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಫಾರ್ ಮೋರ್ ಇನ್ಫಾರ್ಮೇಷನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದೀಸ್ ನಂಬರ್ಸ್. ಥ್ಯಾಂಕ್ ಯು ಸೋ ಮಚ್.